ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಅಶ್ವಿನ್, ಇವತ್ತಿನ ವ್ಯಾಪಾರ ನೋಡ್ತಾ ಇದ್ರೆ ಸೂರ್ಯವಂಶ ಫಿಲ್ಮ್ದು ವೈಬ್ಸ್ ನೆನಪಾಗ್ತಿದೆ ಕಣ. ಚಿಕ್ಕಪ್ಪ, ನೀವು ಕೆಲಸ ಮಾಡೋದಕ್ಕಿಂತ ಜಾಸ್ತಿ ಮಾತಾಡ್ತಾನೆ ಇರ್ತೀರಪ್ಪ, ತುಂಬಾ ಡಿಸ್ಟರ್ಬ್ ಆಗುತ್ತೆ. ಕೆಲಸ ಮಾಡ್ತಾ ಇದೀವಿ ಅಂತ ಬಾಯಿಗೆ ಪ್ಲಾಸ್ಟರ್ ಹಾಕೊಳಕ್ಕಾಗುತ್ತಾ? ಮಾತಾಡಿ ಮಾತಾಡಿ ಎಂಟರ್ಟೈನ್ಮೆಂಟ್ ಕೊಡ್ತಾ ಇರ್ಬೇಕು, ಅವಾಗ ವ್ಯಾಪಾರ ಜೋರಿರುತ್ತೆ. ತಗೊಳ್ಳಿ ಸರ್, ಚಟ್ನಿ ಹಾಕಿ. ಬಾರೋ ಇಲ್ಲಿ. ಮಾವ, ಮುಚ್ಚ ಬಾಯಿ. ಮಾವ ಅಂತೆ ಮಾವ, ನಿನ್ನಂತ ಅಯೋಗ್ಯನ ಹೆಣ್ಣು ಕೊಟ್ಟಿರೋ ಮೂರ್ಖ ಮಾವ. ಅಲ್ಲ ಮಾವ, ಅದು ಮುಚ್ಚೋ ಬಾಯಿ ಬಡವ. ಫುಟ್ಪಾತ್ ಅಲ್ಲಿ ಚಿತ್ರಾನ್ನ ಮಾಡ್ತಾ ಇದೀಯಾ? ನಿನ್ನಂತವನು ನನ್ನ ಅಳಿಯನ? ನಿನ್ನಂತವನು ಅಳಿಯ ಅಂತ ಹೇಳ್ಕೊಳಕ್ಕೆ ನನಗೆ ನಾಚಿಕೆ ಆಗ್ತಾ ಇದೆ. ಇದಕ್ಕೇನಾ ನನ್ನ ಮಗಳು ಮದುವೆ ಆಗಿರೋದು? ಬಡ್ಕೊಂಡೆ ಅವಳಿಗೆ ಬೇಡ ಬೇಡ ಅಂತ ನನ್ನ ಮಾತು ಕೇಳಲಿಲ್ಲ. ಮಾವ, ಅದೇನಾಯ್ತು ಅಂದ್ರೆ? ಮಾತಾಡ್ಬೇಡ ನೀನು. ನಿನ್ನ ಮುಖ ನೋಡಕ್ಕೆ ನನಗೆ ಅಸಹ್ಯ ಆಗ್ತಾ ಇದೆ. ಅಲ್ಲ ಮಾವ, ಅದು ಏನು ನನಗೆ ಅವಮಾನ ಮಾಡಬೇಕು ಅಂತ ನೀನು ಇದೆಲ್ಲ ಮಾಡ್ತಾ ಇದೀಯಾ? ನೀನು ಈ ಫುಟ್ಪಾತ್ ಅಲ್ಲಿ ಚಿತ್ರಾನ್ನ ಮಾರೋದನ್ನ ನನ್ನ ಸಂಬಂಧಿಕರು ಯಾರಾದ್ರೂ ನೋಡಿದ್ರೆ ಹೋಗೋದು ನಿನ್ನ ಮರ್ಯಾದೆ ಅಲ್ಲ, ನನ್ನ ಮರ್ಯಾದೆ. ಹೋಗಿ ಹೋಗಿ ಫುಟ್ಪಾತ್ ಚಿತ್ರಾನ್ನ ಮಾಡೋರ್ಗೆ ಏನ್ ಕೊಟ್ಟಿದ್ದೀರಲ್ಲ ಅಂತ ಆಡ್ಕೋತಾರೆ. ಏನ್ ಮಾಡ್ತಿದ್ದಾರೆ ನಿಮ್ಮ ಮನೆಯವರೆಲ್ಲ? ಅವ್ರ ಹತ್ರ ಇದ್ದು ಬದ್ದ ಆಸ್ತಿ ಎಲ್ಲ ಬೆಂಕಿ ಬಿದ್ದು ಕರ್ಗೋಯ್ತಾ? ಅದಕ್ಕೆ ನಿನ್ನ ಫುಟ್ಪಾತ್ ಅಲ್ಲಿ ವ್ಯಾಪಾರ ಮಾಡಕ್ ಬಿಟ್ಟಿದ್ದಾರೇನೋ? ಮಾವ ಪ್ಲೀಸ್, ಸ್ವಲ್ಪ ತಾಳ್ಮೆಯಿಂದ ಇದ್ರೆ ನಾನು ಎಲ್ಲ ಹೇಳ್ತೀನಿ. ತಾಳ್ಮೆನಾ? ನಿನ್ನ ಈ ಅವತಾರದಲ್ಲಿ ನೋಡಿದ್ಮೇಲೆ ನನ್ನ ತಾಳ್ಮೆ ಯಾವಾಗ್ಲೂ ಸತ್ತೋಯ್ತು. ನಿನ್ನ ಹತ್ರ ಮಾತಾಡಿ ಏನೋ ಪ್ರಯೋಜನ? ಯಾರನ್ನ ಕೇಳ್ಬೇಕೋ ಅವ್ರನ್ನ ಕೇಳ್ತೀನಿ. ಇವತ್ತೆರಡರಲ್ಲೊಂದು ತೀರ್ಮಾನ ಆಗ್ಲೇಬೇಕು. ಅಯ್ಯೋ ಅಂಕಲ್, ನಿಂತ್ಕೊಳ್ಳಿ. ಚಿಕ್ಕಪ್ಪ, ನೀವು ಬೇಗ ಹೋಗಿ ಅರ್ಜುನ್ ಸರ್ಗೆ ವಿಷಯ ಮುಗಿಸಿ. ಅವ್ರ ಮನೇಲಿ ಹೇಳಿದ್ರು ಹಾಗೆ ನಾನು ತಡಿತೀನಿ. ಸರಿ. ಪೂಜಾ, ಪೂಜಾ ಎಲ್ಲಿದ್ಯಮ್ಮ? ಲಿಸ್ಟ್ ರೆಡಿ ಆಯ್ತಾ? ಏನು ಆಫೀಸ್ ಕೊರಟ? ಇಲ್ಲಮ್ಮ, ಪೂಜನ್ ಮನೆಗೆ. ಅಣ್ಣ, ಅವ್ರ ಅಪ್ಪನ್ಗೆ ನಮ್ಮನ್ ಕಂಡ್ರೆ ಆಗೋದಿಲ್ಲ. ನೀನ್ ಯಾಕೆ ಅಲ್ಲಿಗೆ ಹೋಗ್ತೀಯಾ? ಯಶೋದ, ಅವ್ರ 1000 ಮಾತಾಡ್ಲಿ. ಅವ್ರ ಮಗಳೀಗ ಗರ್ಭಿಣಿ. ಅವ್ರ ಮನೆಗೆ ಹೋಗಿ ಅವ್ರಿಗೆ ವಿಷಯ ತಿಳಿಸಿ ಅವ್ರನ್ನ ಇಲ್ಲಿ ಕರ್ಕೊಂಡ್ ಬರ್ಬೇಕು. ಆಗ್ಲೇ ಪೂಜನ್ಗೂ ಖುಷಿ. ಕಲ್ಪನಾ, ಪೂಜನ್ಗೆ ರೆಡಿ ಆಗೋಕ್ ಹೇಳಿದ್ದೆ, ರೆಡಿ ಆಗಿದ್ದಾಳ? ರೀ, ಪೂಜಾ ರೂಮಲ್ಲಿ ಮಲಗಿದಾಳೆ. ಅವಳಿಗೆ ಅವ್ರ ಅಪ್ಪಂಗೆ ಈ ವಿಷಯ ತಿಳಿಸೋದು ಇಷ್ಟ ಇಲ್ಲ ಅಂತ ಹೇಳ್ತಿದ್ದಾಳೆ. ಸೊಸೆ, ಹಾಗಂತ ನಾವು ಸುಮ್ಮನೆ ಇರಕ್ಕಾಗಲ್ಲ. ಅವ್ರು ಬರ್ದಲ್ಲೇ ಇದ್ರೆ ಬೇಡ. ನೋಡು, ನೀನೇ ಹೋಗಿ ಅವ್ರ ಅಪ್ಪನಿಗೆ ವಿಷಯ ತಿಳಿಸು. ರೀ, ಪೂಜಾಗೆ ಏನ್ ಬೇಕು ಅಂತ ಕೇಳಿದ್ರೆ ನನ್ಗೇನು ಬೇಡ ಅಂತ ಹೇಳ್ತಾಳೆ. ಅದಕ್ಕೆ ನಾನೇ ಅವಳಿಗೆ ಏನೇನು ಇಷ್ಟ ಅಂತ ಯೋಚನೆ ಮಾಡಿ ಲಿಸ್ಟ್ ರೆಡಿ ಮಾಡಿದ್ದೀನಿ. ದಿನಕ್ಕೊಂದೊಂಥರ ತಿಂಡಿ ಮಾಡಿ ಅವಳಿಗೆ ಮಾಡ ಹಾಕ್ಬೇಕು. ಅದಕ್ಕೆ ಬೇಕಾಗಿರೋ ಐಟಮ್ಸ್ ಎಲ್ಲ ಇದ್ರಲ್ಲಿ ಬರ್ದಿದ್ದೀನಿ. ನೀವು ಕೆಲ್ಸದಿಂದ ಬರ್ಬೇಕಾದ್ರೆ ತಗೊಂಡ್ ಬಂದ್ಬಿಡಿ. ಖಂಡಿತ. ಏನದ್ಕೆ ನೀವು? ಅಣ್ಣಂಗ್ ಬೇರೆ ಕೆಲ್ಸ ಇಲ್ವಾ? ಇಷ್ಟು ಸಣ್ಣ ಪುಟ್ಟ ಕೆಲ್ಸಕ್ಕೆಲ್ಲ ಅಣ್ಣಂಗ್ ಹೇಳ್ತಿದ್ದೀರಲ್ಲ ನೀವು. ಯಾಕೆ ಯಶೋದ ಹೀಗೆಲ್ಲ ಮಾತಾಡ್ತೀಯ? ನಮ್ ಮನೆಗೆ ವಂಶೋದ್ಧಾರಕ ಬರ್ತಿದ್ದಾನೆ. ಅವನ್ನ ಹಾರೈಕೆ ಮಾಡೋದು ಸಣ್ಣ ಕೆಲ್ಸ ಅಲ್ಲ, ಅದು ನಮ್ಗೆಲ್ಲ ಖುಷಿ ಕೊಡೋ ಕೆಲ್ಸ. ಅಣ್ಣ, ಅದಕ್ ನೀನೇ ಹೋಗಿ ತಗೊಂಬರ್ಬೇಕಾ? ಅಂಗಡಿಯವನು ವಾಟ್ಸಪ್ ಮಾಡಿದ್ರೆ ಅವನೇ ತಗೊಂಬಂದ್ ಕೊಡ್ತಾನಪ್ಪ. ಅವ್ರು ತಂದ್ ಹಾಕೋಕು ನಾನೇ ಹೋಗಿ ಯಾವ ಚೆನ್ನಾಗಿದೆ ಯಾವ ಚೆನ್ನಾಗಿಲ್ಲ ಅಂತ ನೋಡಿ ಆರಿಸ್ತರೋಕು ತುಂಬಾ ವ್ಯತ್ಯಾಸ ಇದೆ.
ನಾನೇ ನನ್ನ ಕೈಯಾರೆ ನನ್ನ ಸೊಸೆಗೆ ಎಲ್ಲ ತಂದು ಕೊಡ್ಬೇಕು. ಆಗ್ಲೇ ನನ್ಗೂ ಖುಷಿ, ಅವಳಿಗೂ ಖುಷಿ. ಏನೋಪ್ಪ, ನೀವೆಲ್ಲರೂ ನೋಡಿದ್ರೆ ಇವಳ ಬಗ್ಗೆ ಇಷ್ಟೊಂದು ಕೇರ್ ಮಾಡ್ತಿದ್ದೀರಾ. ಅದೇ ಆ ಸೇವಂತಿ ನೋಡಿ, ಪೂಜಾ ಗರ್ಭಿಣಿ ಅಂತ ಗೊತ್ತಾದಾಗಿಂದ ನೆಟ್ಟಿಗ್ ಮನೇಲೇ ಇಲ್ಲ. ಅಲ್ಲಿ ಇಲ್ಲಿ ಅಂತ ಸುತ್ತಾಡ್ತಾನೆ ಇದ್ದಾಳೆ. ನನ್ಗೇನೋ ಪೂಜಾ ಗರ್ಭಿಣಿ ಆಗಿರೋದನ್ನ ನೋಡಿ ಸೇವಂತಿಗೆ ಹೊಟ್ಟೆ ಉರಿ ಬಂದಿದೆ ಅಂತ ಅನ್ಸುತ್ತೆ. ಏ ಯಶೋದ, ಏನು ಅಂತ ಮಾತಾಡ್ತಿದ್ಯಾ? ಸೇವಂತಿಗೆ ಯಾಕೆ ಹೊಟ್ಟೆ ಉರಿ? ಅಮ್ಮ, ಯಾಕೆ ಅಂತ ನಿನಗೆ ಗೊತ್ತಿಲ್ವಾ? ಹುಟ್ಟೋಕ್ಕೂ ಮುಂಚೆನೆ ಮಗುನ್ ಕಳ್ಕೊಂಡಿದ್ದಾಳವಳು. ಈಗ ನಿನ್ನೆ ಮೊನ್ನೆ ಬಂದವಳು ತಾಯಿ ಆಗ್ತಿದ್ದಾಳೆ ಅಂತಂದ್ರೆ ಅವಳು ಹೊಟ್ಟೆ ಉರಿ ಇಲ್ದೇ ಇರುತ್ತಾ? ಏಯ್, ನಾಲ್ಗೆ ಮೇಲೆ ಹಿಡಿತಾ ಇರ್ಲಿ ನಿನ್ಗೆ. ಏನೇನೋ ಮಾತಾಡ್ಬೇಡ ನೀನು. ಅಜ್ಜಿ, ನಾಗರ ತಾಳಿನ ಪೂಜನ್ ಕೊಡಿ, ಅವಳು ಮಗು ಆಗ್ಲಿ, ಆ ಮಗುನ್ ನೋಡ್ಕೊಂಡು ನನ್ನ ನೋವೆಲ್ಲ ಕಳೀತೀನಿ ಅಂತ ಹೇಳ್ತಾಳು ಅವಳು. ಅಷ್ಟೇ ಅಲ್ಲ, ದೇವ್ರಿಗಿಟ್ಟಿದ ಪ್ರಸಾದ ಹಾಳಾಯ್ತು ಅಂತ ಹರಕೆ ಹೊತ್ಕೊಂಡ್ಲು. ಕಾಲ್ಗೆ ಗಾಜನ್ ಚೂರ್ ಚುಚ್ಚಿತ್ತು, ಆದ್ರೂನು ಕೆಂಡ ತುಳಿದ್ಲು. ಇದೆಲ್ಲ ಮಾಡಿದ್ ಯಾರಿಗೋಸ್ಕರ? ಪೂಜಾಗೋಸ್ಕರ. ಯಶೋದ, ಬಾ ಇದೆ ಅಂತ ಬಾಯಿಗೆ ಬಂದಿದ್ದೆಲ್ಲ ಮಾತಾಡೋದು ಇದು ನಿನಗೆ ಸರಿ ಅನ್ಸುತ್ತಾ? ನಮ್ ಪೂಜಾ ತಾಯಿ ಆಗ್ತಿರದೆ ಸೇವಂತಿ ಮಾಡಿದ ಪೂಜೆಯ ಫಲದಿಂದ. ಅದೇನು ಹೇಳ್ತಾರಲ್ಲ, ಕಾಗೆ ಹೋಗಿ ಮರದ ಮೇಲೆ ಕುತ್ಕೊಳ್ಳೋದಕ್ಕೂ ಮರದಿಂದ ಮಾವಿನಕಾಯಿ ಬೀಳೋದಕ್ಕೂ ಒಂದೇ ಆಯ್ತು. ಹಾಗಂತ ಮಾವಿನಕಾಯಿ ಉದ್ರಿದ್ದು ಕಾಗೆಯಿಂದ ಅಂತ ಹೇಳಕ್ಕಾಗತ್ತಾ? ಅಮ್ಮ, ಈ ವ್ರತ ಹರಕೆ ಎಲ್ಲ ಮನೇಲಿರೋರ್ನ ಮೆಚ್ಚೋದಕ್ಕೆ ಆಡ್ತಿರೋ ನಾಟಕ. ಯಾರನ್ನೇ ಮೆಚ್ಚಿಸ್ಬೇಕು ನನ್ ಮೊಮ್ಮಗಳು? ಹಾ, ನೋಡು, ಸುಮ್ನೆ ಬಾಯಿ ಬಂದಾಗೆಲ್ಲ ಮಾತಾಡಿದ್ರೆ ನಿನ್ ನಾಲ್ಗೆ ಮೇಲೆ ಬರೆ ಹಾಕ್ಬಿಡ್ತೀನಿ ಅಷ್ಟೇ. ಬಿಡಮ್ಮ, ಮುಂದೆ ನಿನಗೆ ಗೊತ್ತಾಗುತ್ತೆ ಅವಳು ಬಂಡವಾಳ. ಏಯ್, ನಿನಗ್ ಸ್ವಲ್ಪನೂ ಮಾನ ಮರ್ಯಾದೆ ಇಲ್ವಾ? ನಾವೆಲ್ಲ ಇಷ್ಟೆಲ್ಲ ಬೈತಿದ್ರು ಇಲ್ಲೇ ಕೂತಿದ್ಯಲ್ಲ, ನಾಚಿಕೆ ಆಗಲ್ವೇ ನಿನ್ಗೆ? ಎದ್ದೋಗು. ಆಯ್ತು ಬಿಡಮ್ಮ, ನೀನ್ ತಲೆ ಮೇಲೆ ಕೂತಿರೋ ತರ ಆಡ್ತಿದ್ಯಲ್ಲ, ಹೋಗ್ತೀನಿ ಬಿಡು. ಕರ್ಣ, ಆಫೀಸ್ ಹೊರಟ? ಆಫೀಸಲ್ಲಿ ಎಲ್ಲ ಓಕೆ ತಾನೆ? ಏನು ಪ್ರಾಬ್ಲಮ್ ಇಲ್ಲ ಅಲ್ಲ? ಹಾ, ಎಲ್ಲ ಓಕೆ. ಹಾ ಮಣಿ, ನಾನಿನ್ ಹೋಗಿ ಬರ್ತೀನಿ. ಯಶೋದ, ನಮ್ಮ ಎದುರಿಗೆ ಹೇಳ್ದಲ್ಲ, ಪೂಜಾ ಬಸರಿ ಆಗಿರೋದು ಸೇವಂತಿಗೆ ಹೊಟ್ಟೆ ಕಿಚ್ಚು ಅಂತ. ಅಪ್ಪಿ ತಪ್ಪಿ ಕರ್ಣನ್ ಮುಂದೆ ಹೇಳ್ಬಿಟ್ಟಿಯಾ, ನಿನ್ನ ಸಿಗುತ್ತು ತೋರಣ ಕಟ್ಬಿಡ್ತಾನೆ. ಹಾ, ಕಟ್ತಾನೆ. ಅಂದು ನೋಡು. ನೋಡೆ ಹೆಂಗ್ ಮಾತಾಡ್ತಾಳೆ ಅವಳು. ಓ, ಅದಕ್ಕೆ ಅಂದ್ರೆ ಅಷ್ಟಿಲ್ಲವ್ವ. ನೋಡ್ತಾ ಇರಿ, ಅವಳನ್ನ ಪದೇ ಪದೇ ವಹಿಸ್ಕೊಂಡು ಬರೋ ಇದೇ ಕಾರಣನೇ ಅವಳನ್ನ ಕುತ್ಕೆ ಹಿಡಿದು ಆಚೆ ತಳ್ಳೋ ಥರ ಮಾಡ್ತೀನಿ.